ಕಟ್ ಆಗಿದೆ ಅಂತಾರೆ, ಡ್ರೈವರ್ಗಳು ಟೋಲ್ ಸಿಬ್ಬಂದಿ ಕಟ್ ಆಗಿಲ್ಲ ಅಂತಾರೆ, ಅದೊಂದು ಸಮಸ್ಯೆ. ಜೊತೆಗೆ ಸ್ಕ್ಯಾನಿಂಗ್ ಸಮಸ್ಯೆ ಕೂಡ ಆಗುತ್ತೆ, ಸ್ಕ್ಯಾನ್ ಸರಿಯಾಗಿ ಆಗೋದಿಲ್ಲ. ಆ ತರ ಸಂದರ್ಭದಲ್ಲೂ ಕೂಡ ಹಣ ಕಟ್ ಆಗಿಲ್ಲ ಅಂತ ಮುಂದ್ಗಡೆ ಹೋಗಿ ಕಟ್ ಮಾಡ್ಕೋತಾರೆ, ನಗದು ರೂಪದಲ್ಲಿ ಪಡ್ಕೋತಾರೆ. ಆದ್ರೆ ಆ ಡ್ರೈವರು ಪಾಸ್ ಆಗಿ ಸ್ವಲ್ಪ ದೂರ ಹೋದಾಗ ಅವರ ಅಕೌಂಟ್ ಇಂದ ಏನ್ ರಿಚಾರ್ಜ್ ಮಾಡಿರ್ತಾರೆ ಅದರಿಂದ ಕಟ್ ಆಗಿರುತ್ತೆ. ಇವು ಕಿರಿಕಿರಿಗಳು ಸರಿಯಾಗಬೇಕು. ಬಹುಶಃ ಈ ತರ ತಾಂತ್ರಿಕ ಕಾರಣಗಳು ಇಲ್ಲಿ ವ್ಯವಸ್ಥೆ ಸರಿಯಾದ್ರೆ ಮಾತ್ರ ಸರಿಯಾಗುವಂತದ್ದು. ಜೊತೆಗೆ ಫಾಸ್ಟ್ ಟ್ಯಾಗ್ಗೆ ತುಂಬಾ ಜನ ಒಗ್ಗಿಕೊಂಡಿದ್ದಾರೆ, ಅಂದ್ರೆ ತುಂಬಾ ಜನ ವಿರೋಧ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಫಾಸ್ಟ್ ಟ್ಯಾಗ್ ಕೊಟ್ಟಿರೋದ್ರಿಂದ ಒಂದಷ್ಟು ಸೌಲಭ್ಯಗಳನ್ನು ಕೂಡ ಕೊಡ್ತೀವಿ ಅನ್ನುವಂತ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟಿತ್ತು. ಆ ಸೌಲಭ್ಯಗಳು ಮಾಡಿಲ್ಲ. ಅಂದ್ರೆ ರಸ್ತೆ ಸರಿಯಾಗಿರ್ಬೇಕು, ಪರ್ಯಾಯ ರಸ್ತೆ, ಸರ್ವಿಸ್ ರಸ್ತೆ ಕೊಡುವಂತದ್ದು, ಇವೆಲ್ಲ ಸಮಸ್ಯೆಗಳು ಕೂಡ ಇರುವಂತದ್ದು. ತುಂಬಾ ಹೆದ್ದಾರಿಗಳಲ್ಲಿ ಸರ್ವಿಸ್ ರಸ್ತೆಗಳು ಕೂಡ ಇಲ್ಲ. ಇದನ್ನು ಕೂಡ ಚಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೊಂದು, ಇಷ್ಟು ವರ್ಷಗಳ ಕಾಲ ನಗದು ರೂಪದಲ್ಲಿ ಶುಲ್ಕ ಕಟ್ತಾ ಇದ್ರು, ಈಗ ಫಾಸ್ಟ್ ಟ್ಯಾಗ್ ಕಡ್ಡಾಯ ಮಾಡಿರೋ ಹಿನ್ನೆಲೆಯಲ್ಲಿ ನಾವ್ಯಾಕೆ ಟೋಲ್ ಕಟ್ಟಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಡ್ರೈವರ್ಗಳು ಮಾಡ್ತಿದ್ದಾರೆ. ಅದು ಕೂಡ ಇಲ್ಲಿ ತುಂಬಾ ಜನ ಡ್ರೈವರ್ಗಳನ್ನ ಮಾತಾಡಿಸಿದೆ, ಅವರು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟು ದಿನ ಕಟ್ತಾ ಇದ್ರು, ಆದ್ರೆ ಫಾಸ್ಟ್ ಟ್ಯಾಗ್ ಕಡ್ಡಾಯ ಮಾಡೋದ್ರಿಂದಾಗಿ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ರಸ್ತೆ ಇಲ್ಲ, ಯಾಕೆ ನಾವು ಟೋಲ್ ಕಟ್ಟಬೇಕು, ಈಗಾಗಲೇ ಬೇರೆ ಬೇರೆ ರೂಪದಲ್ಲಿ ಟ್ಯಾಕ್ಸ್ ಕಟ್ತೀವಿ, ಯಾಕೆ ಕಟ್ಟಬೇಕು ಅನ್ನೋ ರೀತಿಯಲ್ಲೂ ಕೂಡ ಪ್ರಶ್ನೆ ಮಾಡೋರಿದ್ದಾರೆ. ಒಟ್ಟಾರೆಯಾಗಿ ಈ ಕಿರಿಕಿರಿಗಳ ಮಧ್ಯೆನೆ ಫಾಸ್ಟ್ ಟ್ಯಾಗ್ ಇವತ್ತಿನ ಜಾರಿಯಾಗಿರುವಂತದ್ದು. ಏನೆಲ್ಲ ಸಮಸ್ಯೆಗಳು ಬರ್ತವೆ, ಯಾರೆಲ್ಲ ಫಾಸ್ಟ್ ಟ್ಯಾಗ್ ಅಳವಡಿಕೆ ಮಾಡಲು, ಎಲ್ಲವೂ ಕೂಡ ಕೆಲವು ದಿನಗಳ ಸಮಸ್ಯೆ ಬಳಿಕ ಎಲ್ಲವೂ ಕೂಡ ನಾರ್ಮಲ್ ಆಗುತ್ತೆ. ಎಲ್ಲರೂ ಕೂಡ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ ವಾಹನ ಸವಾರರು. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಈ ರೀತಿ ಸಮಸ್ಯೆಗಳು, ಸ್ಕ್ಯಾನ್ ಆಗಲ್ಲ ಸರಿಯಾಗಿ, ಸ್ಕ್ಯಾನ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ದುಡ್ಡು ಇಸ್ಕೊತಾರೆ, ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ಅದು ದುಡ್ಡು ಕಟ್ಟಾಗಿರುತ್ತೆ. ಈ ಕಡೆ ದುಡ್ಡು ಕಟ್ಟ